ಪೊಲೀಸ್ ಬಂದ್ರೆ ಎಸ್ಕೇಪು. ಟಿಕೆಟ್ ಆಯ್ತಾ ಗುರು? ಐತೆ. ಕಾಸು 200 ಐತೆ. 2 ಟಿಕೆಟ್ ಕೊಡು. ತಗೋ ಕಾಸು ಕೊಡು. ನೋಡ್ದಿನ್ನೋರ್. Where are you? I'm at the theater. What? 1 hour ಇಂದ ಇದನ್ನೇ ಹೇಳ್ತಾ ಇದ್ಯಾ? Please come soon ನಾ. ಹುಡುಗಿ ಬಂದ್ರೆ ಪಿಕಪ್, ಪೊಲೀಸ್ ಬಂದ್ರೆ ಎಸ್ಕೇಪ್. ಹುಡುಗಿ ಬಂದ್ರೆ ಪಿಕಪ್, ಪೊಲೀಸ್ ಬಂದ್ರೆ ಎಸ್ಕೇಪ್. ಮೇಡಮ್, ನೋಡ್ದಿನ್ನೋರ್. ವಾಟ್? ಬ್ಲ್ಯಾಕಾ? ಇದೇನ್ ಮೇಡಮ್ ಹೀಗೆ ಹೇಳ್ಬಿಟ್ರಿ? ಎಲ್ಲೆಲ್ಲೋ ಬ್ಲ್ಯಾಕ್ ಟಿಕೆಟ್, ಬ್ಲ್ಯಾಕ್ ಮಾರ್ಕೆಟ್, ಬ್ಲ್ಯಾಕ್ ಮನಿ ಇಷ್ಟೇ ಆಯ್ತು ಮೇಡಮ್. ವೈಟ್ ಆಗಿರೋ ಮಮ್ಮಿ ಡ್ಯಾಡಿಗೂ ಬ್ಲ್ಯಾಕ್ ಬೇಬಿ ಹುಟ್ಟಲ್ವಾ? ಕೌಂಟರ್ ಕ್ಲೋಸ್. ಬೇಗ ಥಿಯೇಟರ್ ಒಳಗೆ ಹೋಗ್ಬಿಡಣ. ಇಲ್ಲ, ಪಿಕ್ಚರ್ ಸ್ಟಾರ್ಟ್ ಆಗೋಯ್ತು ಅಂದೆ. ಬೇಗ ತಗೊಳ್ಳಿ. ನಂಗೆ ಬೇಡ. ನೋ, ನನಗ್ ಬೇಡ. ಯಾರಿಗ್ ಮೇಡಮ್ ವೇಟಿಂಗು? ಬಾಯ್ ಫ್ರೆಂಡ್ಗ? ನೋಡು, ನೀನ್ ನನ್ನ ಇರಿಟೇಟ್ ಮಾಡಬೇಡ. ಅದರ್ವೈಸ್ ಐ ಕಾಲ್ ದ ಸೆಕ್ಯೂರಿಟಿ. ಸೆಕ್ಯೂರಿಟಿನಾ? ಇಲ್ಲಿ ಸೆಕ್ಯೂರಿಟಿನು ನಾನೇ, ಈ ಥಿಯೇಟ್ರು ಯೂನಿಯನ್ ಸೆಕ್ರೆಟರಿನು ನಾನೇ. ಈ ಸಿನಿಮಾ ಓಪನಿಂಗ್ ನಲ್ಲಿ ಸೂಪರ್ ರೊಮ್ಯಾಂಟಿಕ್ ಸೀನ್ ಇದೆ ಮೇಡಮ್. ಯಾವುದೇ ಕಾರಣಕ್ಕೂ ವಯಸ್ಸಿಗೆ ಬಂದಿರೋ ಹುಡುಗಿ ಮಿಸ್ ಮಾಡ್ಲೇಬಾರ್ದು. ಲೇಟ್ ಆಗಿ ಬರೋ ಬಾಯ್ ಫ್ರೆಂಡ್ ನ ನಂಬೇಡಿ. ಆ ಸ್ಥಾನ ತುಂಬೋದಿಕ್ಕೆ ಐ ಆಮ್ ರೆಡಿ. ಯು ಇಡಿಯಟ್, ಎಷ್ಟು ಧೈರ್ಯ ನಿಂಗೆ? ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ಮ ಮಮ್ಮಿ, ನಮ್ ಡ್ಯಾಡಿ, ನಮ್ ಫ್ರೆಂಡ್ಸು, ನಮ್ ರಿಲೇಟಿವ್ಸ್ ನೀನು ನೋಡೋದಿಕ್ಕೆ ಥಿಯೇಟು ಡಾಕ್ಟರ್ ರಾಜ್ಕುಮಾರ್ ತರನೇ ಇದೆಯಾ ಅಂತ ಹೇಳ್ತಾ ಇದ್ರು. ಈಗ್ಲೂ ನೋಡ್ಕೊಂಡೆ. ಏನ? ನಿಮ್ಮ ಡ್ರೆಸ್ ಅಲ್ಲಿರೋ ಕನ್ನಡಿಲಿ ನನ್ನ ಮಕಾನ ನೋಡ್ಕೊಂಡೆ. ಥಿಯೇಟು ಡಾಕ್ಟರ್ ರಾಜ್ಕುಮಾರ್ ತರನೇ ಇದ್ದೀನಿ. ಏನಂತೀರಾ? ವ್ಯಾಕ್ಸ್ ಮಾಡಿರೋ ಕರಡಿಗೆ ಪ್ಯಾಂಟ್ ಶರ್ಟ್ ಹಾಕ್ದಂಗಿದೆ. ಅಲೋ, ಏನ್ ಬಿಟ್ರೆ ಸಿಕ್ಕಾಪಟ್ಟೆ ನಾನು ಇನ್ಸಲ್ಟ್ ಮಾಡ್ತಾ ಇದೀರಾ? ಈ ಥಿಯೇಟರ್ ಬರೋ ಹುಡುಗಿರೆಲ್ಲ ನನ್ ಲವ್ಗೋಸ್ಕರ ಕಾಂಪಿಟೇಷನ್ ಸಾಯ್ತವ್ರೆ. ನನಗೆ ನನ್ ಟೇಸ್ಟ್ ಯಾವ್ದು ಸೆಟ್ ಆಗ್ತಾ ಇಲ್ಲ ಅಂತ ಬಿಟ್ಟಾಕ್ಬಿಟ್ಟಿದೀನಿ. ಅದಕ್ಕೋಸ್ಕರ ನಿಮ್ಗೊಂದು ಅಪ್ಲಿಕೇಶನ್ ಹಾಕೋಣ ಅಂತ. ನೀನೇನ್ ಶಾರುಖ್ ಖಾನಾ? ಅವನ್ಯಾರು? ಆಮಿರ್ ಖಾನಾ? ಇವನ್ ಯಾರು? ಸಲ್ಮಾನ್ ಖಾನಾ? ಅವನ್ ಯಾರು ಅಂತ ಹೇಳ್ದೆ. ಅಲೋ, ಯಾರೋ ಜುಟ್ಟು ಹುಡುಗರ ಹೆಸರೆಲ್ಲ ಹೇಳ್ತಾ ಇದೀರಾ. ನನಗ್ ಗೊತ್ತಿರೋದು ಉಷಾ ಫ್ಯಾನು, ಕೇತನ್ ಫ್ಯಾನು, ಪೋಲಾರ್ ಫ್ಯಾನ್ಗಳು. ಇವ್ರ್ಯಾರು ಖಾನ್ಗಳು? ಥಿಯೇಟರ್ ಬಂದು ನನ್ ಜೊತೆಗೆ ಪಾಪ್ಕಾರ್ನ್ ತಿನ್ಕೊಂಡು ಸಿನಿಮಾ ನೋಡ್ತೀರಾ ಅಂದೆ. ಓಯ್, ಹೀಲ್ಸ್ ನ ತುಂಬಾ ಆಸೆ ಪಟ್ಟು ತಗೊಂಡಿದೀನಿ. ಕಿತ್ತೋಗೋದು ನನಗಿಷ್ಟ ಇಲ್ಲ. ಇದೇನಪ್ಪ? ಮುಖ ನೋಡಿದ್ರೆ ಶ್ರೀದೇವಿ ಇದ್ದಂಗೈತೆ, ಮಾತ್ ನೋಡಿದ್ರೆ ಪೂಲನ್ ದೇವಿ ಇದ್ದಂಗೈತೆ. ಈ ಹುಡುಗಿ ಸಿಕ್ಕಾಪಟ್ಟೆ ಡೇಂಜರ್. ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕಪ್ಪ. ಹೌದು, ಈ ಶಾರುಖ್ ಖಾನ್ ಒಂದು ಹಾಫ್ ಅನ್ ಅವರ್ ಲೇಟ್ ಅಷ್ಟೇ. ಸ್ವಲ್ಪ ಅರ್ಥ ಮಾಡ್ಕೊ. ಒಂದು ಇಂಪಾರ್ಟೆಂಟ್ ಕೇಸು. ಸಿಂಪಲ್ ಅಂತ ಹೋದ್ರೆ ಸ್ವಲ್ಪ ತರಲೆ ಶುರು ಆಗೋಯ್ತು. ಪ್ಲೀಸ್ ನಾವು ಲೆಟ್ಸ್ ಗೋ. ಕಮ್. ಹಾಫ್ ಅನ್ ಅವರ್ ಸ್ವಲ್ಪ ಲೇಟಾ ನಿಂಗೆ? ನಾಳೆ ನಾನ್ ಲೇಟ್ ಆಗಿ ಬರ್ತೀನಿ, ನೀನ್ ಕಾಯಿ ಗೊತ್ತಾಗುತ್ತೆ. ಅದ್ರಲ್ಲೂ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ನಾನು ನೋಡಲ್ಲ ಅನ್ನೋ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಪ್ರಿಯಾ, ಒಂದು 10 ಅಡ್ವರ್ಟೈಸ್ಮೆಂಟ್ಸ್, 4 ಟ್ರೇಲರ್ ತೋರಿಸಿರ್ತಾರೆ. ಆಕ್ಚುಲಿ ಪಿಕ್ಚರ್ ಇವಾಗ ಶುರು ಆಗಿರುತ್ತೆ. ಮಿಸ್ ಮಾಡ್ಕೊಳೋದು ಬೇಡ. ಬಾ, ಲೆಟ್ಸ್ ಗೋ. ಕಮ್ ಪ್ಲೀಸ್. ಅದನ್ನ ನೀನೇ ಕೂತ್ಕೊಂಡು ನೋಡು, ನಾನು ಹೋಗ್ತೀನಿ. ಪ್ರಿಯಾ, ಪಕ್ಕದಲ್ಲಿ ಪಾನಿಪುರಿ ಸಿಗುತ್ತೆ, ತಿನ್ಕೊ. ಪ್ರಿಯಾ, ಹೊಟ್ಟೆ ಸಿದ್ದಿದೆ. ಹಲೋ ಪ್ರಿಯಾ. ಸಾರಿ. ಹಲೋ, ಯಾರು? ನಾನು ವಿನೀತ್ ಅಂತ ಮಾತಾಡ್ತಾ ಇದ್ದೀನಿ, ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಇಂದ. ಹೇಳಿ ವಿನೀತ್. ಅದ್ ಹ್ಯಾಕ್ ಸಾಧ್ಯ? ಹೌದು ವಿಜಯ್, ಎವಿಡೆನ್ಸ್ ಆಗಿ ಸಿಕ್ಕಿರೋ ಗನ್ನು ಏನು ಪ್ರಯೋಜನ ಇಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಗನ್ನು ಮತ್ತು ಫೈರ್ ಆಗಿರೋ ಬುಲೆಟ್ಸ್ ಎರಡು ಮ್ಯಾಚ್ ಆಗ್ತಾ ಇಲ್ಲ. ಗನ್ನ ಸರಿಯಾಗಿ ಚೆಕ್ ಮಾಡಿದಿರಾ ತಾನೆ? ಗನ್ನಲ್ಲಿ ಏನಾದ್ರು ಪ್ರಾಬ್ಲಮ್? ಗನ್ ಸರಿ ಇದೆ, ಅದು ಮಲ್ಲಿಗ್ದೆ. ಆದ್ರೆ ಆ ಗನ್ನಿಂದ ಇದುವರೆಗೂ 1 ಬುಲೆಟ್ ಕೂಡ ಫೈರ್ ಆಗಿಲ್ಲ. 1 ತಿಂಗಳಿಂದ ಅಷ್ಟೇ ಪರ್ಚೇಸ್ ಮಾಡಿರೋದು. ಅದ್ರ ಬಿಲ್ ಕಾಪಿ ಕೂಡ ನನ್ನ ಮುಂದೆನೇ ಇದೆ. ವಿನೀತ್, ರಿಪೋರ್ಟ್ ಪ್ರಕಾರ ಘಟನೆ ನಡೆದ ದಿನ ಪೊಲೀಸ್ನವ್ರು ಬಂದು ಅವನ್ನ ಅರೆಸ್ಟ್ ಮಾಡೋವರೆಗೂ ಅವ್ನ ಮನೆ ಒಳಗೆ ಇದ್ದ ಅಂತಂದ್ರೆ ಗನ್ ಕೂಡ ಮನೆ ಒಳಗೆ ಇರಬೇಕು. ನೀವು ತಿರ್ಗಾ ಅದೆಷ್ಟು ದೊಡ್ಡ ಟೀಮ್ ಕರ್ಕೊಂಡು ಹುಡುಕ್ತಿರೋ ನನಗೆ ಗೊತ್ತಿಲ್ಲ.
ಗನ್ನ ಹುಡುಕ್ಲೇಬೇಕು. ವಿಲ್ ಟ್ರೈ. ಓಕೆ. ಪ್ರಿಯಾ, ಗೊತ್ತು ಐ ನೋ. ಐ ಆಮ್ ಸಾರಿ. ಓಕೆ, ಇಲ್ಲಿ ಕೇಳಿ, ಒಂದು ನಿಮಿಷ. ಓಕೆ, ಐ ಅಗ್ರಿ. ಹಾಂ, ನೆನೆ ಮೀಟ್ ಮಾಡಕ್ಕೆ ಬಂದಿದ್ನಲ್ಲ, ಅದು ಅವಾಗ ಒಂದು ಫೋನ್ ಕಾಲ್ ಬಂತು. ಒಂದು ವಿಷಯ ಕೇಳಿ ಸ್ವಲ್ಪ ಕನ್ಫ್ಯೂಸ್ ಆಗೋದೇನೆ. ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ, ಇನ್ಮೇಲೆ ಈ ಥರ ಆಗಲ್ಲ. ಯಾ, ಐ ಪ್ರಾಮಿಸ್. ನಾ ಸಾಯಂಕಾಲ ಸಿಗ್ತೀನಿ. ಓಕೆ, ಬಾಯ್. ಹಲೋ, ಹಾಯ್. ವಿನೀತ್, ಪೊಲೀಸ್ ಡಿಟೆಕ್ಟಿವ್. ಹಲೋ ವಿನೀತ್. ನಿನ್ನೆ ನಾನೇ ನಿಮಗೆ ಕಾಲ್ ಮಾಡಿದ್ದೆ. ಗನ್ನೇನಾದ್ರೂ ಪತ್ತೆ ಆಯ್ತಾ? ಗನ್ ಸಿಕ್ಕಿಲ್ಲ, ಆದ್ರೆ ಬುಲೆಟ್ ಕೇಸಿಂದ 4 ಬುಲೆಟ್ ಖಾಲಿ ಆಗಿದೆ. ಅಂದ್ರೆ 4 ಬುಲೆಟ್ ಫೈರ್ ಆಗಿದೆ. ನನ್ನ ಟೀಮ್ ಇನ್ನು ಹುಡುಕ್ತಾ ಇದೆ. ಸ್ಪಾಟ್ ಅಲ್ಲಿ ಸಿಕ್ಕಿದ ಬುಲೆಟ್ಸ್ ಮೇಲೂ ಯಾವುದೇ ಫಿಂಗರ್ ಪ್ರಿಂಟ್ಸ್ ಇಲ್ಲ. ಅವನ ಬಟ್ಟೆ ಮೇಲೂ ರಕ್ತದ ಕಲೆಗಳಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಸಿಕ್ಕಿರೋ ಗನ್ನಿಂದ ಒಂದೇ ಒಂದು ಬುಲೆಟ್ ಫೈರ್ ಆಗಿಲ್ಲ. ಮಲ್ಲಿಕಾರ್ಜುನ್ ನಮಗ್ ಚಳ್ಳೆ ಹಂಗೆ ತಿಳಿಸ್ತಾ ಇದ್ದೇನೆ ಅಂತ ನಾನು 6th ಸೆನ್ಸ್ ಹೇಳ್ತಾ ಇದ್ದೆ. ಬ್ಯೂಟಿಫುಲ್. ನೋಡಿ, ಗನ್ ಇದೆ, ಈ ಮನೆ ಒಳಗೆ ಇದೆ. ಅವನು ಗ್ಲವ್ಸ್ ಹಾಕಿರ್ಬೋದು, ಬಟ್ಟೆ ಕೂಡ ಚೇಂಜ್ ಮಾಡಿರ್ಬೋದು, ಆದ್ರೆ ಗನ್ ಇಲ್ಲೇ ಇದೆ. ಯಾಕಂದ್ರೆ ಅವನು ಅವಾಗ ಇನ್ನೂ ಮನೆ ಒಳಗೆ ಇದ್ದ. ಸುತ್ತಮುತ್ತಲಿನ ಜನ, ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದ್ರು. ಹಾಗಂತ ನಾನು ಹೇಳಿದೆಲ್ಲ ಸರಿಯಾಗೇ ಇರಬೇಕು ಅಂತ ಏನಿಲ್ಲ. ಬಟ್ ಸ್ಟಿಲ್ ಗನ್ನಿಗೆ ತಾನಾಗೆ ಕಾಲ್ಗಳು ಬೆಳ್ಕೊಂಡು ಆಚೆ ಓಡೋಗಕ್ಕೆ ಚಾನ್ಸ್ ಇಲ್ಲ ತಾನೆ. ಇನ್ನೊಂದಷ್ಟು ಜನ ಹಾಕ್ಸಿ, ಹುಡುಕ್ಸಿ, ಬೇಕಾದ್ರೆ ನಾನು ಬರ್ತೀನಿ. ಆದ್ರೆ ಗನ್ ಇದೇ ಮನೇಲಿದೆ.